ಡೆವಲಪ್ಮೆಂಟ್ ಮಾಡ್ಯೂಲ್ಗೆ ಸ್ವಾಗತ. ಈಗ ನೀವು ತಿಳಿದುಕೊಳ್ಳುತ್ತಿರುವುದು ಯಾರ್ಡ್ ಮೇಂಟೆನೆನ್ಸ್. ಈ ನಮೂನೆಯಲ್ಲಿ ಎಪಿಎಂಸಿ ಆಸ್ತಿಯ ದುರಸ್ತಿ ಹಾಗೂ ನಿರ್ವಹಣೆಯ ಮಾಹಿತಿಯನ್ನು ದಾಖಲಿಸಲು ಅನುಮತಿಸುತ್ತದೆ. ಈ ನಮೂನೆಯನ್ನು ಡೆವಲಪ್ಮೆಂಟ್ ಮಾಡ್ಯೂಲ್ನ ಕ್ರಿಯೇಷನ್ ಮೆನುವಿಂದ ಆಯ್ದುಕೊಳ್ಳಲಾಗಿದೆ. ಈ ನಮೂನೆಯಲ್ಲಿ ರಸ್ತೆಯ ಅನುಸಾರವಾಗಿ ದುರಸ್ತಿ ನಿರ್ವಹಣೆ ಮಾಹಿತಿ ಹಾಗೂ ದುರಸ್ತಿ ನಿರ್ವಹಣೆಯ ವೆಚ್ಚ, ಗುತ್ತಿಗೆದಾರನ ಹೆಸರು, ಕೆಲಸದವರ ಹೆಸರುಗಳನ್ನು ದಾಖಲಿಸಲು ಅನುಮತಿಸುತ್ತದೆ. ಈ ನಮೂನೆಯಿಂದ ಎಪಿಎಂಸಿ ಆಸ್ತಿಯ ವೆಚ್ಚದ ವಿವಿಧ ವಿವರಗಳ ವರದಿಯನ್ನು ಪಡೆಯಬಹುದು. ಉದಾಹರಣೆ, ನೀರಿನ ಹೊಂಡದ ದುರಸ್ತಿ, ರಸ್ತೆಯ ವಿದ್ಯುತ್ ಕಂಬಗಳ ದುರಸ್ತಿ ಅಥವಾ ಚರಂಡಿ ದುರಸ್ತಿ. ಈ ನಮೂನೆಯನ್ನು ಉಳಿಸಲು ಕೆಲವು ಮುಖ್ಯ ಅಂಶಗಳನ್ನು ತಪ್ಪದೆ ನೀಡಬೇಕಾಗುತ್ತದೆ. ಅದನ್ನು ನಮೂನೆಯಲ್ಲಿ ಕೆಂಪು ಚುಕ್ಕೆಗಳಿಂದ ಗುರುತಿಸಲಾಗಿದೆ. ಈ ನಮೂನೆಯನ್ನು ಕೇವಲ ಕಾಮಗಾರಿ ಅಧಿಕಾರಿ ಹಾಗೂ ಆಡಳಿತಾಧಿಕಾರಿ ಮಾತ್ರ ಉಪಯೋಗಿಸಲು ಸಾಧ್ಯ. ಹೆಚ್ಚಿನ ವಿವರಗಳಿಗೆ ಈ ರೀತಿಯಲ್ಲಿ ತಿಳಿಸಲಾಗಿದೆ. ಲಾಗಿನ್ ಆದ ನಂತರ ಎಡಭಾಗದಲ್ಲಿ 6 ಮುಖ್ಯ ಮಾಡ್ಯೂಲ್ನ ಹೆಸರುಗಳು ತೋರಿಸುತ್ತದೆ. ಎಡಭಾಗದಲ್ಲಿ ತೋರಿಸುವ ಮಾಡ್ಯೂಲ್ ಹೆಸರುಗಳಲ್ಲಿ ಗುರುತಿಸಿದ ಡೆವಲಪ್ಮೆಂಟ್ ಹೆಸರನ್ನು ಕ್ಲಿಕ್ ಮಾಡಿ. ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಪಟ್ಟ ಮೆನುಗಳ ಹೆಸರುಗಳು ತೋರಿಸುತ್ತದೆ. ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಪಟ್ಟ ಮೆನುಗಳ ಹೆಸರಿನಲ್ಲಿ ಗುರುತಿಸಿದ ಯಾರ್ಡ್ ಮೇಂಟೆನೆನ್ಸ್, ಯಾರ್ಡ್ ನಿರ್ವಹಣೆ ಹೆಸರನ್ನು ಕ್ಲಿಕ್ ಮಾಡಿ. ಮೆನುವಿನ ಹೆಸರನ್ನು ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ನಿರೀಕ್ಷಿಸಿ. ಇದುವರೆಗೂ ನಿರ್ವಹಿಸಿದ ದಾಖಲೆಗಳು ಹಾಗೂ ಹೊಸ ದಾಖಲಾತಿಗೆ ಅನುಮತಿಸುತ್ತದೆ. ಹೊಸ ದಾಖಲಾತಿಯನ್ನು ನೀಡಲು ಕೆಳಗೆ ಗುರುತಿಸಿದ ಹೊಸ ದಾಖಲಾತಿಯ ಹೆಸರನ್ನು ಕ್ಲಿಕ್ ಮಾಡಿ. ಯಾರ್ಡ್ ನಿರ್ವಹಣೆಯ ಹೊಸ ದಾಖಲಾತಿಯ ನಮೂನೆಯು ಪರದೆಯಲ್ಲಿ ತೋರಿಸುತ್ತದೆ. ದಾಖಲಾತಿಯ ಮೊದಲಿಗೆ ದಿನಾಂಕವನ್ನು ಗುರುತಿಸಿ. ಗುರುತಿಸಿದ ದಿನಾಂಕವನ್ನು ಕ್ಲಿಕ್ ಮಾಡಿ. ದಿನಾಂಕದ ಪಟ್ಟಿಯನ್ನು ಕ್ಲಿಕ್ ಮಾಡಿದ ನಂತರ ಚಿಕ್ಕ ಕ್ಯಾಲೆಂಡರ್ ತೋರಿಸುತ್ತದೆ. ಕ್ಯಾಲೆಂಡರ್ನಿಂದ ದಾಖಲಾತಿಯ ದಿನಾಂಕವನ್ನು ಗುರುತಿಸಿ ಅಥವಾ ದಿನಾಂಕದ ಮೇಲೆ ಕ್ಲಿಕ್ ಮಾಡಿ. ದಾಖಲಾತಿಯ ದಿನಾಂಕವನ್ನು ಗುರುತಿಸಲಾಗಿದೆ. ನಿರ್ವಹಣೆಯ ಮಾದರಿಯ ಹೆಸರನ್ನು ಪಟ್ಟಿಯಿಂದ ಗುರುತಿಸಿ. ಗುರುತಿಸಿದ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ ನಿರ್ವಹಣೆಯ ಮಾದರಿಯ ಹೆಸರುಗಳು ತೋರಿಸುತ್ತದೆ. ಪಟ್ಟಿಯಿಂದ ನಿರ್ವಹಣೆಯ ಹೆಸರನ್ನು ಗುರುತಿಸಿ ಅಥವಾ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ನಿರ್ವಹಣೆಯ ಮಾದರಿಯ ಹೆಸರನ್ನು ಪಟ್ಟಿಯಿಂದ ಆರಿಸಲಾಗಿದೆ. ರಸ್ತೆಯ ಸಂಖ್ಯೆಯನ್ನು ಬರೆಯಿರಿ. ರಸ್ತೆಯ ಸಂಖ್ಯೆಯನ್ನು ಬರೆಯಲಾಗಿದೆ. ದುರಸ್ತಿ ಅಥವಾ ಖರ್ಚಿನ ಮಾಹಿತಿಯನ್ನು ಹೆಸರಿಸಿ. ಖರ್ಚಿನ ಹೆಸರನ್ನು ಬರೆಯಲಾಗಿದೆ. ಪ್ರಮಾಣದ ಸಂಖ್ಯೆಯನ್ನು ಬರೆಯಿರಿ. ಪ್ರಮಾಣದ ಸಂಖ್ಯೆಯನ್ನು ಬರೆಯಲಾಗಿದೆ. ಪ್ರಮಾಣದ ಬೆಲೆಯನ್ನು ಬರೆಯಿರಿ. ಪ್ರಮಾಣದ ಬೆಲೆಯನ್ನು ಬರೆಯಲಾಗಿದೆ. ಖರ್ಚಿನ ಪ್ರಮಾಣ ಹಾಗೂ ಬೆಲೆಯನ್ನು ಬರೆದ ನಂತರ ಮೌಲ್ಯವು ತೋರಿಸುತ್ತದೆ. ಖರ್ಚಿನ ಎಲ್ಲ ಮಾಹಿತಿಯನ್ನು ನೀಡಿದ ನಂತರ ಒಳ ಸೇರಿಸು ಹೆಸರನ್ನು ಕ್ಲಿಕ್ ಮಾಡಿ. ಒಳ ಸೇರಿಸು ಹೆಸರನ್ನು ಕ್ಲಿಕ್ ಮಾಡಿದ ನಂತರ ಖರ್ಚಿನ ಎಲ್ಲ ಮಾಹಿತಿಯು ಅನುಕ್ರಮ ಅಡಿಯಲ್ಲಿ ಸೇರಿಕೊಳ್ಳುತ್ತದೆ. ನಿರ್ವಹಣೆಯ ಇತರ ಖರ್ಚು ಇದ್ದಲ್ಲಿ ಬರೆಯಿರಿ. ಇತರ ಖರ್ಚಿನ ಮೌಲ್ಯವನ್ನು ಬರೆಯಲಾಗಿದೆ. ನಿರ್ವಹಣೆಯ ಒಟ್ಟು ಖರ್ಚಿನ ಮೌಲ್ಯವು ತೋರಿಸುತ್ತದೆ. ಗುತ್ತಿಗೆದಾರರ ಹೆಸರನ್ನು ಪಟ್ಟಿಯಿಂದ ಆರಿಸಿ. ಗುರುತಿಸಿದ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ ಗುತ್ತಿಗೆದಾರರ ಹೆಸರುಗಳು ತೋರಿಸುತ್ತದೆ. ಈ ಹೆಸರುಗಳನ್ನು ಮ್ಯಾನೇಜ್ ಕಾಂಟ್ರಾಕ್ಟರ್ ಇಂದ ತೆಗೆದುಕೊಳ್ಳಲಾಗಿದೆ. ಕಾರ್ಯನಿರ್ವಹಿಸಿರುವ ಗುತ್ತಿಗೆದಾರರ ಹೆಸರನ್ನು ಪಟ್ಟಿಯಿಂದ ಗುರುತಿಸಿ ಅಥವಾ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಗುತ್ತಿಗೆದಾರರ ಹೆಸರನ್ನು ಪಟ್ಟಿಯಿಂದ ಆರಿಸಲಾಗಿದೆ. ಕಾರ್ಯನಿರ್ವಹಿಸಿದ ಕೆಲಸದಾರರ ಹೆಸರನ್ನು ಬರೆಯಿರಿ. ಕಾರ್ಯನಿರ್ವಹಿಸಿರುವ ಕೆಲಸದವರ ಹೆಸರನ್ನು ಬರೆಯಲಾಗಿದೆ. ನಿರ್ವಹಣೆಯ ಎಲ್ಲ ಮಾಹಿತಿಯನ್ನು ನೀಡಿದ ನಂತರ ಉಳಿಸಲು ಕೆಳಗೆ ಗುರುತಿಸಿದ ಉಳಿಸು ಹೆಸರನ್ನು ಕ್ಲಿಕ್ ಮಾಡಿ. ಉಳಿಸು ಹೆಸರನ್ನು ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ನಿರೀಕ್ಷಿಸಿ. ನಿರ್ವಹಣೆಯ ಎಲ್ಲ ಮಾಹಿತಿಯನ್ನು ದಾಖಲಿಸಲಾಗಿದೆ ಎನ್ನುವ ಮಾಹಿತಿಯು ಪರದೆಯಲ್ಲಿ ತೋರಿಸುತ್ತದೆ. ಗುರುತಿಸಿದ ಓಕೆ ಹೆಸರನ್ನು ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ದಾಖಲಾತಿಗೆ ಅನುಮತಿಸುತ್ತದೆ. ಇಲ್ಲವಾದಲ್ಲಿ ಗುರುತಿಸಿದ ಹೆಸರನ್ನು ಕ್ಲಿಕ್ ಮಾಡಿ. ದಾಖಲಿಸಿದ ಕೆಲವು ಮುಖ್ಯ ವಿವರಗಳು ಪರದೆಯಲ್ಲಿ ಈ ರೀತಿಯಲ್ಲಿ ತೋರಿಸುತ್ತದೆ. ಹಾಗೂ ಪೂರ್ಣ ಮಾಹಿತಿಯನ್ನು ನೋಡಲು ಗುರುತಿಸಿದ ಪಟ್ಟಿಯನ್ನು ಕ್ಲಿಕ್ ಮಾಡಿ. ದಾಖಲಿಸಿದ ಪೂರ್ಣ ಮಾಹಿತಿಯು ಈ ರೀತಿಯಲ್ಲಿ ತೋರಿಸುತ್ತದೆ.